ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 11/3/2022 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಯಾವ ಯಾತ್ರಾ ಸ್ಥಳದಲ್ಲಿ ಭಗವಾನ್ ಬುದ್ಧನ ಭಾರತದ ಅತಿದೊಡ್ಡ ಹೊರಗಿರುವ ಸ್ಥಿತಿಯಲ್ಲಿರುವ ಪ್ರತಿಮೆಯನ್ನ ನಿರ್ಮಿಸಲಾಗುತ್ತಿದೆ? ಬೋಧಗಯಾ. ಬಿಹಾರದ ಬೋಧಗಯಾದಲ್ಲಿ ಭಗವಾನ್ ಬುದ್ಧನ ಭಾರತದ ಅತಿದೊಡ್ಡ ಹೊರಗಿರುವ ಸ್ಥಿತಿಯಲ್ಲಿರುವ ಪ್ರತಿಮೆಯನ್ನ ನಿರ್ಮಿಸಲಾಗುತ್ತಿದೆ. ಭಗವಾನ್ ಬುದ್ಧನ ಪ್ರತಿಮೆಯು ಮಲಗಿರುವ ಭಂಗಿಯಲ್ಲಿದೆ. ಫೈಬರ್ ಗ್ಲಾಸ್ ಬಳಸಿ ಇದನ್ನು ತಯಾರಿಸಲಾಗುತ್ತಿದೆ. ಪ್ರತಿಮೆ 100 ಅಡಿ ಉದ್ದ ಮತ್ತು 30 ಅಡಿ ಎತ್ತರದಲ್ಲಿ ಇರಲಿದೆ. ದೈತ್ಯ ಪ್ರತಿಮೆಯನ್ನು ಬುದ್ಧ ಇಂಟರ್ನ್ಯಾಷನಲ್ ವೆಲ್ಫೇರ್ ಮಿಷನ್ ನಿರ್ಮಿಸುತ್ತಿದೆ. ಇದು ಪಶ್ಚಿಮ ಬಂಗಾಳದ ಉನ್ನತ ಬೌದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಕೋಲ್ಕತ್ತಾ ದೇವಾಲಯ ಎಂದು ಸಹ ಕರೆಯಲಾಗುತ್ತದೆ. ಇದರ ನಿರ್ಮಾಣವು 2019ರಲ್ಲಿ ಪ್ರಾರಂಭವಾಯಿತು. ಬೋಧಗಯಾವು ಭಗವಾನ್ ಬುದ್ಧನ ಜ್ಞಾನೋದಯದ ಸ್ಥಳವಾಗಿದೆ ಮತ್ತು ಬೌದ್ಧ ಧರ್ಮದ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದೆ. ಪ್ರಪಂಚದಾದ್ಯಂತದ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. ಶುದ್ಧ ಶಕ್ತಿಯನ್ನು ಒದಗಿಸಲು ತೂತುಕುಡಿಯಲ್ಲಿರುವ ಸದರ್ನ್ ಪೆಟ್ರೋಕೆಮಿಕಲ್ಸ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಲಿಮಿಟೆಡ್ SPIC ಸ್ಪಿಕ್ ಕಾರ್ಖಾನೆಯಲ್ಲಿ ಸ್ಥಾಪಿಸಲಾದ 150.4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಭಾರತದ ಅತಿದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನು ಯಾವ ರಾಜ್ಯದ ಮುಖ್ಯಮಂತ್ರಿ ಉದ್ಘಾಟಿಸಿದ್ದಾರೆ? ತಮಿಳುನಾಡು. ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು 150.4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಭಾರತದ ಅತಿದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನು ಉದ್ಘಾಟಿಸಿದರು. ತಮಿಳುನಾಡಿನ ತೂತುಕುಡಿಯಲ್ಲಿರುವ ದಕ್ಷಿಣ ಪೆಟ್ರೋಕೆಮಿಕಲ್ಸ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಲಿಮಿಟೆಡ್ ಸ್ಪಿಕ್ ಕಾರ್ಖಾನೆಯಲ್ಲಿ ತೇಲುವ ಸ್ಥಾವರವನ್ನು ಶುದ್ಧ ಶಕ್ತಿಯನ್ನು ಒದಗಿಸಲು ಸ್ಥಾಪಿಸಲಾಗಿದೆ. ಇದು ಪರಿಸರ ಸಮರ್ಥನೀಯ ವಿದ್ಯುತ್ ಉತ್ಪಾದನೆಯನ್ನು ಒದಗಿಸುವ ಮತ್ತು ಇಂಗಾಲದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ತೇಲುವ ವಿದ್ಯುತ್ ಸ್ಥಾವರವು ವರ್ಷಕ್ಕೆ 42 ಮಿಲಿಯನ್ ಯೂನಿಟ್ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಸೌರ ವಿದ್ಯುತ್ ಸ್ಥಾವರವು AM ಇಂಟರ್ನ್ಯಾಷನಲ್ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾದ ಗ್ರೀನ್ ಎನರ್ಜಿ ಒಡೆತನದಲ್ಲಿದೆ. ಸ್ಪಿಕ್ ಫ್ರಾನ್ಸ್ ಮೂಲದ ತೇಲುವ ಸೌರಶಕ್ತಿ ತಜ್ಞರು ಮತ್ತು ಜಾಗತಿಕ ನಾಯಕರಾದ CEIL ಮತ್ತು ಟೆರ್ರೆ ಜೊತೆಗೆ ಸೇಲ್ ಮತ್ತು ಟೆರ್ರೆ ಜೊತೆಗೆ ನಿರ್ಮಾಣಗಳು ಮತ್ತು ವಿನ್ಯಾಸಗಳಿಗಾಗಿ ಕೆಲಸ ಮಾಡುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಅಬೌಟ್ ತಮಿಳುನಾಡು. ಕ್ಯಾಬಿನೆಟ್ ಮಿನಿಸ್ಟರ್ ಚೆನ್ನೈ, ಚೀಫ್ K ಸ್ಟಾಲಿನ್, ಗವರ್ನರ್ N ರವಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಯಾವ ಸ್ಥಳದಲ್ಲಿ ಮಹಾನ್ ಮರಾಠ ಯೋಧ ಛತ್ರಪತಿ ಶಿವಾಜಿ ಮಹಾರಾಜರ 9.5 ಅಡಿ ಎತ್ತರದ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದಾರೆ? ಪುಣೆ, ಮಹಾರಾಷ್ಟ್ರ. ಮಹಾರಾಷ್ಟ್ರದ ಪುಣೆಯಲ್ಲಿ ಮಹಾನ್ ಮರಾಠ ಯೋಧ ಛತ್ರಪತಿ ಶಿವಾಜಿ ಮಹಾರಾಜರ ಎತ್ತರದ ಪ್ರತಿಮೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅನಾವರಣಗೊಳಿಸಿದ್ದಾರೆ. ಪ್ರತಿಮೆಯು 1850 kg ಗನ್ ಮೆಟಲ್ನಿಂದ ಮಾಡಲ್ಪಟ್ಟಿದೆ ಮತ್ತು ಸುಮಾರು 9.5 ಅಡಿ ಎತ್ತರವಿದೆ. ಅವರು ಪುಣೆಯಲ್ಲಿ ಒಟ್ಟು 11,400 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ 32.2 ಕಿಲೋಮೀಟರ್ ಉದ್ದದ ಮೆಟ್ರೋ ರೈಲು ಯೋಜನೆಗೆ 12 ಕಿಲೋಮೀಟರ್ ವಿಸ್ತರಣೆಯನ್ನು ಪ್ರಾರಂಭಿಸಿದರು. ಪುಣೆ ಮೆಟ್ರೋ ಅಲ್ಯೂಮಿನಿಯಂ ಬಾಡಿ ಕೋಚ್ಗಳನ್ನು ಹೊಂದಿರುವ ಭಾರತದ ಮೊದಲ ಯೋಜನೆಯಾಗಿದೆ. ಇದನ್ನು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಸ್ಥಳೀಯವಾಗಿ ತಯಾರಿಸಲಾಗುತ್ತದೆ. ಪುಣೆಯಲ್ಲಿ ಮುಲಾ-ಮುತಾ ನದಿ ಯೋಜನೆಗಳ ಪುನರುಜ್ಜೀವನ ಮತ್ತು ಮಾಲಿನ್ಯ ನಿವಾರಣೆಗೆ ಪ್ರಧಾನಿ ಮೋದಿ ಶಂಕುಸ್ಥಾಪನೆ ಮಾಡಿದರು. 1080 ಕೋಟಿ ರೂ.ಗೂ ಹೆಚ್ಚು ವೆಚ್ಚದ ಈ ಯೋಜನೆಯಡಿ ನದಿಯ 9 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪುನರುಜ್ಜೀವನ ಮಾಡಲಾಗುವುದು. 2 ಈಸ್ ದಿ ರೈಟ್ ಆನ್ಸರ್. ಉಕ್ರೇನ್ನಲ್ಲಿನ ಯುದ್ಧದ ಕಾರಣದಿಂದಾಗಿ ಬೀಜಿಂಗ್ 2022ರ ಚಳಿಗಾಲದ ಪ್ಯಾರಾಲಿಂಪಿಕ್ಸ್ಗೆ ರಷ್ಯಾ ಮತ್ತು ಬೆಲಾರಸ್ನಿಂದ ಕ್ರೀಡಾಪಟುಗಳ ಪ್ರವೇಶವನ್ನು ಅಂತಾರಾಷ್ಟ್ರೀಯ ಪ್ಯಾರಾಲಿಂಪಿಕ್ ಸಮಿತಿ IPC ನಿಷೇಧಿಸಿದೆ. ಅಂತಾರಾಷ್ಟ್ರೀಯ ಪ್ಯಾರಾಲಿಂಪಿಕ್ ಸಮಿತಿಯ ಪ್ರಧಾನ ಕಚೇರಿ ಎಲ್ಲಿದೆ? ಬಾನ್, ಜರ್ಮನಿ. ಉಕ್ರೇನ್ನಲ್ಲಿನ ಯುದ್ಧದ ಕಾರಣದಿಂದಾಗಿ ಬೀಜಿಂಗ್ 2022ರ ಚಳಿಗಾಲದ ಪ್ಯಾರಾಲಿಂಪಿಕ್ಸ್ಗೆ ರಷ್ಯಾ ಮತ್ತು ಬೆಲಾರಸ್ನಿಂದ ಕ್ರೀಡಾಪಟುಗಳ ಪ್ರವೇಶವನ್ನು ಅಂತಾರಾಷ್ಟ್ರೀಯ ಪ್ಯಾರಾಲಿಂಪಿಕ್ ಸಮಿತಿ ನಿಷೇಧಿಸಿದೆ.
ಈ ಹಿಂದೆ ಐಪಿಸಿ ಎರಡೂ ದೇಶಗಳ ಅಥ್ಲೆಟ್ಗಳಿಗೆ ಆಟಗಳಲ್ಲಿ ತಟಸ್ಥರಾಗಿ ಸ್ಪರ್ಧಿಸಲು ಅವಕಾಶ ನೀಡುವುದಾಗಿ ಹೇಳಿತ್ತು. ಐಪಿಸಿ ಫುಟ್ಬಾಲ್, ಟ್ರ್ಯಾಕ್, ಬಾಸ್ಕೆಟ್ಬಾಲ್, ಹಾಕಿ ಮತ್ತು ಇತರರನ್ನು ಒಳಗೊಂಡಿರುವ ರಷ್ಯನ್ನರು ಮತ್ತು ಬೆಲರೂಸಿಯನ್ನರ ಭಾಗವಹಿಸುವಿಕೆಯನ್ನು ನಿಷೇಧಿಸಿರುವ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್ ಫಿಫಾ, ಯೂನಿಯನ್ ಆಫ್ ಯುರೋಪಿಯನ್ ಫುಟ್ಬಾಲ್ ಅಸೋಸಿಯೇಷನ್ ಯುಇಎಫ್ಎ ಇತ್ಯಾದಿ ಕ್ರೀಡಾ ಸಂಸ್ಥೆಗಳು ಇವೆ. ಬೀಜಿಂಗ್ 2022ರ ಚಳಿಗಾಲದ ಪ್ಯಾರಾಲಿಂಪಿಕ್ಸ್ 4ರಿಂದ 13 ಮಾರ್ಚ್ 2022ರವರೆಗೆ ನಡೆಯಲಿದೆ ಮತ್ತು ಇದು 13ನೇ ಚಳಿಗಾಲದ ಪ್ಯಾರಾಲಿಂಪಿಕ್ ಕ್ರೀಡಾಕೂಟವನ್ನು ಗುರುತಿಸುತ್ತದೆ. 3 is the right answer. About International Paralympic Committee (IPC), founded 22 September 1989, headquarters Bonn, Germany. CEO Xavier Gonzalez, President Andrew Parsons, Brazil. Vice President Dawn Kalle, New Zealand. WHO Global Center for Traditional Medicine WHO GCTM ಈ ಯಾವ ಭಾರತೀಯ ನಗರಗಳಲ್ಲಿ ಬರಲಿದೆ? ಜಾಮ್ನಗರ. ಗುಜರಾತ್ನ ಜಾಮ್ನಗರದಲ್ಲಿ WHO ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ WHO GCTM ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಸ್ಥಾಪಿಸಿದ ಜಗತ್ತಿನಾದ್ಯಂತ ಸಾಂಪ್ರದಾಯಿಕ ಔಷಧಕ್ಕಾಗಿ ಇದು ಮೊದಲ ಮತ್ತು ಏಕೈಕ ಜಾಗತಿಕ ಕೇಂದ್ರವಾಗಿದೆ. WHO GCTM ಅನ್ನು ಆಯುಷ್ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾಗುವುದು. 3 is the right answer. ಕೇಂದ್ರ ಸರ್ಕಾರವು 2021-22ರಿಂದ 25-26ರ ಆರ್ಥಿಕ ವರ್ಷಕ್ಕೆ ಸ್ವತಂತ್ರತಾ ಸೈನಿಕ್ ಸಮ್ಮಾನ್ ಯೋಜನಾ SSSY ಮುಂದುವರಿಕೆಯನ್ನು ಅನುಮೋದಿಸಿದೆ. ಇದರ ಒಟ್ಟು ವೆಚ್ಚವು ಎಷ್ಟು ರೂಪಾಯಿಗಳು ಆಗಿದೆ? 3,274 ಕೋಟಿ ರೂಪಾಯಿಗಳು. 2021-22ರಿಂದ 2025-26ರವರೆಗೆ ಹಣಕಾಸು ವರ್ಷಗಳಿಗೆ ಸ್ವತಂತ್ರ ಸೈನಿಕ್ ಸಮ್ಮಾನ್ ಯೋಜನೆ SSSY ಮುಂದುವರಿಕೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. SSSY ಒಟ್ಟು ವೆಚ್ಚವು 3,274.87 ಕೋಟಿ ರೂಪಾಯಿಗಳು. SSSY ಅಡಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಅವರ ಅರ್ಹ ಅವಲಂಬಿತರಿಗೆ 2025-26ರವರೆಗೆ ಪಿಂಚಣಿ ಮತ್ತು ಇತರ ಆರ್ಥಿಕ ಪ್ರಯೋಜನಗಳನ್ನು ನೀಡಲಾಗುತ್ತದೆ. SSSY ಮುಂದುವರಿಕೆಗೆ ಪ್ರಸ್ತಾವನೆಯನ್ನು ಕೇಂದ್ರ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಗೃಹ ಸಚಿವಾಲಯದಿಂದ ಸ್ವೀಕರಿಸಲಾಗಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವದ ವರ್ಷದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ. ಪ್ರಸ್ತುತ ಭಾರತದಾದ್ಯಂತ 23,566 SSSY ಫಲಾನುಭವಿಗಳಿದ್ದಾರೆ. ಪಿಂಚಣಿ ಮೊತ್ತವನ್ನು ಕಾಲಕಾಲಕ್ಕೆ ಪರಿಷ್ಕರಿಸಲಾಗಿದೆ ಮತ್ತು ಆಗಸ್ಟ್ 15, 2016ರಿಂದ ಡಿಯರ್ನೆಸ್ ರಿಲೀಫ್ DR ಅನ್ನು ಸಹ ನೀಡಲಾಗುತ್ತದೆ. 4 is the right answer. ವಿದ್ಯಾವಂತ ಮಹಿಳೆಯರನ್ನು ಉದ್ಯೋಗಕ್ಕೆ ತರಲು ಯಾವ ಬ್ಯಾಂಕ್ ಹೌಸ್ ವರ್ಕ್ ಉಪಕ್ರಮವನ್ನು ಹೊರತಂದಿದೆ? ಆಕ್ಸಿಸ್ ಬ್ಯಾಂಕ್. ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ ಹೌಸ್ ವರ್ಕ್ ಉಪಕ್ರಮವನ್ನು ಪ್ರಾರಂಭಿಸಿದೆ. ಇದು ಉದ್ಯೋಗಿಗಳಲ್ಲಿ ನಗರ ಶಿಕ್ಷಣ ಪಡೆದ ಮಹಿಳೆಯರ ಭಾಗವಹಿಸುವಿಕೆ ಇನ್ನೂ ಅಪೇಕ್ಷಿತ ಮಟ್ಟದಲ್ಲಿಲ್ಲದ ಕಾರಣ ವೃತ್ತಿಪರ ಜಾಗವನ್ನು ಮತ್ತೆ ಸೇರಲು ಬಯಸುವ ಮಹಿಳೆಯರಿಗೆ ಅವಕಾಶಗಳನ್ನು ಒದಗಿಸುತ್ತದೆ. ಗುರಿ ಮಹಿಳೆಯರಿಗೆ ಅವರ ಉದ್ಯೋಗದ ಬಗ್ಗೆ ಮತ್ತು ಬ್ಯಾಂಕಿನಲ್ಲಿ ವಿವಿಧ ಉದ್ಯೋಗದ ಪಾತ್ರಗಳಲ್ಲಿ ಹೊಂದಿಕೊಳ್ಳುವ ಕೌಶಲ್ಯಗಳ ಬಗ್ಗೆ ವಿಶ್ವಾಸವನ್ನು ನೀಡುವುದು. ಶಾಖೆಗಳಲ್ಲಿ ಬರಲು ಮತ್ತು ಕೆಲಸ ಮಾಡಲು ಬಯಸುವ ಮಹಿಳೆಯರು ಮಾತ್ರವಲ್ಲದೆ ಎಲ್ಲಾ ಕೆಲಸದ ಸ್ವರೂಪಗಳಿಗೆ ವಿಸ್ತರಿಸಲು ಸಿದ್ಧರಿರುವ ಅನೇಕ ಮಹಿಳೆಯರು ಇದ್ದಾರೆ. GIGA ಅಪಾರ್ಚುನಿಟೀಸ್ ಎಂಬುದು ಆಕ್ಸಿಸ್ ಬ್ಯಾಂಕ್ನ ಹೊಸ ವೇದಿಕೆಯಾಗಿದ್ದು, ಅತ್ಯುತ್ತಮ ಪ್ರತಿಭೆಗಳನ್ನು ಆಕರ್ಷಿಸಲು ಪರ್ಯಾಯ ಕೆಲಸದ ಮಾದರಿಗಳು, ನಮ್ಯತೆ, ವೈವಿಧ್ಯತೆ ಮತ್ತು ಒಳಗೊಳ್ಳುವಿಕೆಯೊಂದಿಗೆ ಬೆಳವಣಿಗೆಯ ಭರವಸೆಯೊಂದಿಗೆ ಅವಕಾಶ ನೀಡುತ್ತದೆ. 4 is the right answer. About Axis Bank, founded 3 December 1993, headquarters Mumbai, MD and CEO Amitabh Chaudhary, chairperson Shri Rakesh Mukhija, tagline ಭರ್ತಿ ಕಾ ನಾಮ್ ಜಿಂದಗಿ. ಕೆಳಗಿನವರಲ್ಲಿ ಯಾರನ್ನು ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ FATF ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ? T. ರಾಜ್ಕುಮಾರ್. ಸಿಂಗಾಪುರದ T. ರಾಜ್ಕುಮಾರ್ ಅವರು ವಿಶ್ವದ ಅಕ್ರಮ ಹಣ ವರ್ಗಾವಣೆ ಮತ್ತು ಭಯೋತ್ಪಾದನೆ ವಿರೋಧಿ ಹಣಕಾಸು ಸಂಸ್ಥೆಯಾದ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ FATF ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಅವರ ನೇಮಕಾತಿಯು 2 ವರ್ಷಗಳ ಅವಧಿಗೆ ನಿಗದಿಯಾಗಿದೆ. ಇದು ಜುಲೈ 1ರಂದು ಪ್ರಾರಂಭವಾಗುತ್ತದೆ. FATF ಪ್ಲೀನರಿ ಸಮಯದಲ್ಲಿ ಜರ್ಮನಿಯ ಡಾಕ್ಟರ್ ಮಾರ್ಕಸ್ ಪ್ಲೇಯರ್ ಉತ್ತರಾಧಿಕಾರಿಯಾಗಿ ಅವರನ್ನು ಆಯ್ಕೆ ಮಾಡಲಾಯಿತು. ಶ್ರೀ ರಾಜಾ ಅವರ ನಾಮನಿರ್ದೇಶನವು ಮೊದಲ ಬಾರಿಗೆ ಸಿಂಗಾಪುರವು ಸಂಸ್ಥೆಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಂತೆ ಆಗಿದೆ. ಶ್ರೀ ರಾಜಾ ಅವರು ಜನವರಿ 1, 2015ರಿಂದ ಸಿಂಗಾಪುರದ FATF ಮಿಷನ್ನ ನಾಯಕರಾಗಿದ್ದಾರೆ. ಜುಲೈ 2018ರಿಂದ ಅವರು FATF ಅಧ್ಯಕ್ಷರಿಗೆ
ಸಲಹೆ ನೀಡುವ ಸ್ಟೀರಿಂಗ್ ಗುಂಪಿನ ಸದಸ್ಯರೂ ಆಗಿದ್ದಾರೆ. FATF ಎಂಬುದು 1989ರಲ್ಲಿ G7ನಿಂದ ಸ್ಥಾಪಿಸಲ್ಪಟ್ಟ ಒಂದು ಅಂತರ ಸರ್ಕಾರಿ ಸಂಸ್ಥೆಯಾಗಿದೆ. ಮನಿ ಲಾಂಡರಿಂಗ್, ಭಯೋತ್ಪಾದನೆ ಮತ್ತು ಪ್ರಸರಣ ಹಣಕಾಸುಗಳನ್ನು ತಡೆಗಟ್ಟಲು ಮತ್ತು ಎದುರಿಸಲು. 1 is the right answer. About Financial Action Task Force FATF founded 1989, members 39, headquarters Paris, France, President T. Rajkumar, Singapore. ಭಾರತೀಯ ವಾಯುಪಡೆಯ ಏರ್ಫೋರ್ಸ್ ಅಕಾಡೆಮಿಯ ಕಮಾಂಡೆಂಟ್ ಆಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಬಿ. ಚಂದ್ರಶೇಖರ್. ಏರ್ ಮಾರ್ಷಲ್ ಬಿ. ಚಂದ್ರಶೇಖರ್ ಅವರು ಭಾರತೀಯ ವಾಯುಪಡೆಯ ಏರ್ಫೋರ್ಸ್ ಅಕಾಡೆಮಿಯ ಕಮಾಂಡೆಂಟ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅವರು 1984ರಲ್ಲಿ ಭಾರತೀಯ ವಾಯುಪಡೆಗೆ ನಿಯೋಜಿಸಲ್ಪಟ್ಟರು. ಅವರು ವಿವಿಧ ವಿಮಾನಗಳಲ್ಲಿ 5400 ಗಂಟೆಗಳಿಗೂ ಹೆಚ್ಚು ಘಟನೆ ಮುಕ್ತ ಹಾರಾಟವನ್ನು ಹೊಂದಿದ್ದಾರೆ. ಅವರು ಸಿಯಾಚಿನ್ ಗ್ಲೇಸಿಯರ್ನಲ್ಲಿ ಮೊದಲ MLH ವರ್ಗದ ಹೆಲಿಕಾಪ್ಟರ್ನ್ನು ಇಳಿಸಿದ ಹಿರಿಮೆಯನ್ನು ಹೊಂದಿದ್ದಾರೆ. 3 is the right answer. ಲುಪಿನ್ ಲಿಮಿಟೆಡ್ ಮಹಿಳಾ ಹೃದಯ ರಕ್ತನಾಳದ ಆರೋಗ್ಯ ಜಾಗೃತಿ ಉಪಕ್ರಮ ಶಕ್ತಿ ಅಭಿಯಾನದ ಬ್ರಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಮೇರಿ ಕೋಮ್. ಲುಪಿನ್ ಲಿಮಿಟೆಡ್ 6 ಬಾರಿ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ ಮೇರಿ ಕೋಮ್ ಅವರನ್ನು ತನ್ನ ಮಹಿಳಾ ಹೃದಯ ರಕ್ತನಾಳದ ಆರೋಗ್ಯ ಜಾಗೃತಿ ಉಪಕ್ರಮ ಶಕ್ತಿ ಅಭಿಯಾನದ ಬ್ರಾಂಡ್ ಅಂಬಾಸಿಡರ್ ಆಗಿ ಸಹಿ ಮಾಡಿದೆ. ಉದ್ದೇಶ: ಪರಿಧಮನಿಯ ಹೃದಯ ಕಾಯಿಲೆಗಳು ಭಾರತದಲ್ಲಿ ಮಹಿಳೆಯರ ಸಾವಿಗೆ ಪ್ರಮುಖ ಕಾರಣವಾಗಿರುವುದರಿಂದ ಮಹಿಳೆಯರಲ್ಲಿ ಹೃದ್ರೋಗಗಳ ಬಗ್ಗೆ ಜಾಗೃತಿಯನ್ನು ಹೆಚ್ಚಿಸುವುದು. ಇನ್ನೂ ಈ ಸಮಸ್ಯೆಯ ಬಗ್ಗೆ ಅರಿವಿನ ಮಟ್ಟಗಳು ಅಸಮರ್ಪಕವಾಗಿ ಕಡಿಮೆಯಾಗಿದೆ. 8 ಮಾರ್ಚ್ 2022ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ. ಮಹಿಳೆಯರಲ್ಲಿ ಹೃದಯ ರಕ್ತನಾಳದ ಕಾಯಿಲೆಗಳ ಸುತ್ತಲಿನ ಕಾರಣಗಳ ಬಗ್ಗೆ ಗಮನ ಸೆಳೆಯಲು ಲುಪಿನ್ ಸಿಇಒ ವಿನೀತಾ ಗುಪ್ತಾ ಮತ್ತು ಪ್ರಮುಖ ಹೃದ್ರೋಗ ತಜ್ಞರು ಮೇರಿ ಕೋಮ್ ಅವರನ್ನು ಒಳಗೊಂಡ ಫೇಸ್ಬುಕ್ ಲೈವ್ ಸೆಷನ್ ಅನ್ನು ಆಯೋಜಿಸಲಾಗಿತ್ತು. 2 is the right answer. ನೋಟ್: ಲಿಸ್ಟ್ ಆಫ್ ಬ್ರ್ಯಾಂಡ್ ಅಂಬಾಸಿಡರ್. ಗೇಮಿಂಗ್ ಆ್ಯಪ್ A23 ಶಾರುಖ್ ಖಾನ್. ಖಾದಿ ಅಂಡ್ ಹ್ಯಾಂಡಿಕ್ರಾಫ್ಟ್ಸ್ ಆಫ್ ಬಿಹಾರ್ ಮನೋಜ್ ತಿವಾರಿ. ಅಡಿದಾಸ್ ಮಾಣಿಕಾ ಬಾತ್ರಾ. ಬೇಟಿ ಬಚಾವೋ ಬೇಟಿ ಪಢಾವೋ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಗುರುಗ್ರಾಮ್ ತನಿಷ್ಕಾ ಕೋಟಿಯಾ ಅಂಡ್ ರಿದಿಕಾ ಕೋಟಿಯಾ. ಡಿಶ್ ಟಿವಿ ಇಂಡಿಯಾ ಲಿಮಿಟೆಡ್ಸ್ DTH ಬ್ರ್ಯಾಂಡ್ D2H ರಿಷಬ್ ಪಂತ್. ಅಪ್ಗ್ರೇಡ್ ಅಮಿತಾಬ್ ಬಚ್ಚನ್. ಭಾರತಿ AXA ಲೈಫ್ ಇನ್ಶೂರೆನ್ಸ್ ವಿದ್ಯಾ ಬಾಲನ್. ಕೆಳಗಿನವರಲ್ಲಿ ಯಾರು ಭಾರತದ 23ನೆಯ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ? ಪ್ರಿಯಾಂಕಾ ನುತಕ್ಕಿ. 19 ವರ್ಷ ವಯಸ್ಸಿನ ಪ್ರಿಯಾಂಕಾ ನುತಕ್ಕಿ MPLನ 47ನೇ ರಾಷ್ಟ್ರೀಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ತನ್ನ ಅಂತಿಮ ವುಮೆನ್ ಗ್ರ್ಯಾಂಡ್ ಮಾಸ್ಟರ್ ಮಾರ್ಗವನ್ನು ಪಡೆದುಕೊಂಡಿದ್ದಾರೆ. ಅವರು ಭಾರತದ 23ನೇ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಆದರು. ಆಕೆ ಆಂಧ್ರಪ್ರದೇಶದ ವಿಜಯವಾಡದವರು. ಪ್ರಿಯಾಂಕಾ ನುಟಕ್ಕಿ ಜನವರಿ 2019ರಲ್ಲಿ ತಮ್ಮ ಮೊದಲ ವುಮೆನ್ ಗ್ರ್ಯಾಂಡ್ ಮಾಸ್ಟರ್ ಸಾಮಾನ್ಯವನ್ನು ಗಳಿಸಿದರು ಮತ್ತು ಮುಂದಿನ 2 ತಿಂಗಳಲ್ಲಿ 2300 ರೇಟಿಂಗ್ ಮಾನದಂಡಗಳನ್ನು ದಾಟಿದರು. ಪ್ರಿಯಾಂಕಾ ಅವರು ಆಡ್ಸ್ ಅನ್ನು ಎದುರಿಸಿದರು. ಅಕ್ಟೋಬರ್ 2021ರಲ್ಲಿ ಚೆಸ್ ಮೂಡ್ ಓಪನ್ನಲ್ಲಿ ಓವರ್ ದಿ ಬೋರ್ಡ್ ಪಂದ್ಯಾವಳಿಗಳನ್ನು ಆಡುವುದನ್ನು ಪುನರಾರಂಭಿಸಿದರು. ವರ್ಷದ ತನ್ನ 3ನೇ ಓವರ್ ದ ಬೋರ್ಡ್ ಪಂದ್ಯಾವಳಿಯಲ್ಲಿ ಅವರು 7ನೇ ಸನ್ವೆ ಸಿಡ್ಜಸ್ ಓಪನ್ 2021ರಲ್ಲಿ ತಮ್ಮ 2ನೇ WGA ಮತ್ತು ಮೊದಲ ಇಂಟರ್ನ್ಯಾಷನಲ್ ಮಾಸ್ಟರ್ IM ನಾರ್ಮ್ ಅನ್ನು ಗಳಿಸಿದರು. 1 is the right answer. ಧೂಮಪಾನ ರಹಿತ ದಿನ ನೋ ಸ್ಮೋಕಿಂಗ್ ಡೇ ಅನ್ನು ಈ ಯಾವ ದಿನದಂದು ಆಚರಿಸಲಾಗುತ್ತದೆ? ಮಾರ್ಚ್ 2ನೇ ಬುಧವಾರ. ಪ್ರಪಂಚದಾದ್ಯಂತ ಪ್ರತಿ ವರ್ಷ ಮಾರ್ಚ್ ತಿಂಗಳ 2ನೇ ಬುಧವಾರದಂದು ಧೂಮಪಾನ ನಿಷೇಧ ದಿನವನ್ನು ಆಚರಿಸಲಾಗುತ್ತದೆ. ಧೂಮಪಾನವನ್ನು ತ್ಯಜಿಸಲು ಬಯಸುವವರಿಗೆ ಸಹಾಯ ಮಾಡಲು ಮತ್ತು ವ್ಯಕ್ತಿಯ ಆರೋಗ್ಯದ ಮೇಲೆ ಧೂಮಪಾನದ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷ ಮಾರ್ಚ್ 9ರಂದು ಧೂಮಪಾನ ನಿಷೇಧ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಆಚರಿಸಲು ಮುಖ್ಯ ಕಾರಣವೆಂದರೆ ಸಿಗರೆಟ್ ಮತ್ತು ಇತರ ವಿಧಾನಗಳ ಮೂಲಕ ತಂಬಾಕಿನಿಂದ ಅವರ ಆರೋಗ್ಯದ ಮೇಲೆ ಬೀರುವ ದುಷ್ಪರಿಣಾಮಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು. ಧೂಮಪಾನ ನಿಷೇಧ ದಿನವನ್ನು ಮೊದಲ ಬಾರಿಗೆ 1984ರಲ್ಲಿ ರಿಪಬ್ಲಿಕ್ ಆಫ್ ಐರ್ಲೆಂಡ್ನಲ್ಲಿ ಬೂದಿ ಬುಧವಾರವೆಂದು ಆಚರಿಸಲಾಯಿತು. ಈ ದಿನದಂದು ಪಾದ್ರಿಗಳು ಸಿಗರೆಟ್ ತ್ಯಜಿಸುವುದು ಒಳ್ಳೆಯದು ಎಂದು ನಿರ್ಧರಿಸಿದರು. 3 is the right answer. ಭಾರತದ 1ನೇ ಮಹಿಳಾ ಒಡೆತನದ ಕೈಗಾರಿಕಾ ಪಾರ್ಕ್ ಅನ್ನು ಯಾವ ನಗರದಲ್ಲಿ ತೆರೆಯಲಾಗಿದೆ? ಹೈದರಾಬಾದ್. ಭಾರತದ ಮೊದಲ 100% ಮಹಿಳಾ ಸ್ವಾಮ್ಯದ ಕೈಗಾರಿಕಾ ಪಾರ್ಕ್ ತೆಲಂಗಾಣದ ಹೈದರಾಬಾದ್ನಲ್ಲಿ ತೆರೆಯಲಾಗಿದೆ. FLO ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು FICCI ಲೇಡೀಸ್ ಆರ್ಗನೈಸೇಷನ್ FLO ತೆಲಂಗಾಣ ಸರ್ಕಾರದ ಸಹಭಾಗಿತ್ವದಲ್ಲಿ ಪ್ರಚಾರ ಮಾಡುತ್ತಿದೆ.
ಕೈಗಾರಿಕಾ ಪಾರ್ಕ್ ತನ್ನ ಕಾರ್ಯಾಚರಣೆಯನ್ನು 25 ಮಹಿಳಾ ಸ್ವಾಮ್ಯದ ಮತ್ತು ನಿರ್ವಹಿಸುವ ಹಸಿರು ಯೋಜನೆಗಳೊಂದಿಗೆ ಪ್ರಾರಂಭಿಸಿತು. FICCI ಲೇಡೀಸ್ ಆರ್ಗನೈಸೇಷನ್ FLO ಅನ್ನು 1983ರಲ್ಲಿ ಸ್ಥಾಪಿಸಲಾಯಿತು. ಇದು ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯ FICCI ಮಹಿಳಾ ವಿಭಾಗವಾಗಿದೆ. ಇದು ಭಾರತದಲ್ಲಿನ ಉದ್ಯಮ ಮತ್ತು ವಾಣಿಜ್ಯದ ಉನ್ನತ ಸಂಸ್ಥೆಯಾಗಿದೆ. ಇದರ ಸದಸ್ಯರು ವೃತ್ತಿಪರರು, ಕಾರ್ಪೊರೇಟ್ ಕಾರ್ಯನಿರ್ವಾಹಕರು ಮತ್ತು ವಾಣಿಜ್ಯೋದ್ಯಮಿಗಳನ್ನು ಒಳಗೊಂಡಿರುತ್ತಾರೆ. 2 is the right answer. UK ಹೌಸ್ ಆಫ್ ಕಾಮನ್ಸ್ ಅನ್ನು ನೇರವಾಗಿ ಉದ್ದೇಶಿಸಿ ಮಾತನಾಡಿದ ಇತಿಹಾಸದಲ್ಲಿ ಮೊದಲ ವಿದೇಶಿ ನಾಯಕ ಯಾರು? ಉಕ್ರೇನಿಯನ್ ಅಧ್ಯಕ್ಷ ವೊಲೊಡಿಮಿರ್ ಝೆಲೆನ್ಸ್ಕಿ. ಉಕ್ರೇನಿಯನ್ ಅಧ್ಯಕ್ಷ ವೊಲೊಡಿಮಿರ್ ಝೆಲೆನ್ಸ್ಕಿ ಬ್ರಿಟನ್ ಸಂಸತ್ತಿನಲ್ಲಿ ವಾಸ್ತವ ಭಾಷಣ ಮಾಡಿದ ಇತಿಹಾಸದಲ್ಲಿ ಮೊದಲ ವಿದೇಶಿ ನಾಯಕರಾದರು. ಅವರು ನೇರವಾಗಿ UK PM ಬೋರಿಸ್ ಜಾನ್ಸನ್ ಮತ್ತು UK ಸಂಸದರನ್ನು ಉದ್ದೇಶಿಸಿ ಕಿಕ್ಕಿರಿದ ಹೌಸ್ ಆಫ್ ಕಾಮನ್ಸ್ನಲ್ಲಿ ಮಾಜಿ ಬ್ರಿಟಿಷ್ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಅವರ ಯುದ್ಧ ಕಾಲದ ಘೋಷಣೆಯನ್ನ ಮಾಡಿದರು. ನಾವು ಕೊನೆಯವರೆಗೂ ಹೋರಾಡುತ್ತೇವೆ ಎಂದು ಹೇಳಿದರು. 3 is the right answer. ಯಾವ ದೇಶವು ರಷ್ಯಾದ ತೈಲ, ಅನಿಲ ಮತ್ತು ಕಲ್ಲಿದ್ದಲು ಆಮದುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ? US ಅಧ್ಯಕ್ಷ ಜೋ ಬಿಡೆನ್ ಮಾರ್ಚ್ 8, 2022ರಂದು ಉಕ್ರೇನ್ನಲ್ಲಿ ಪುಟಿನ್ ಯುದ್ಧಕ್ಕೆ ಕಾರಣ ಆಗಿರುವುದರಿಂದ ಕಠಿಣ ನಿರ್ಬಂಧಗಳನ್ನು ವಿಧಿಸುವ ಪ್ರಯತ್ನದಲ್ಲಿ ಯುನೈಟೆಡ್ ಸ್ಟೇಟ್ಸ್ಗೆ ಬರುವ ಎಲ್ಲಾ ರಷ್ಯಾದ ತೈಲ, ನೈಸರ್ಗಿಕ ಅನಿಲ ಮತ್ತು ಕಲ್ಲಿದ್ದಲು ಆಮದುಗಳ ಮೇಲೆ ಸಂಪೂರ್ಣ ನಿಷೇಧವನ್ನು ಘೋಷಿಸಿದರು. ರಷ್ಯಾದಿಂದ US ತೈಲ ಆಮದುಗಳು ಅಮೆರಿಕದ ಇಂಧನ ಸಂಪನ್ಮೂಲದ ಒಂದು ಸಣ್ಣ ಭಾಗವನ್ನು ಮಾಡುತ್ತವೆ. ಇದು 2021ರಲ್ಲಿ ಸರಿಸುಮಾರು 8%ದಷ್ಟಿದೆ. ಅದರಲ್ಲಿ ಕಚ್ಚಾ ತೈಲ ಆಮದು ಕೇವಲ 3%ದಷ್ಟಿದೆ. ಇದರ ಹೊರತಾಗಿಯೂ ಇದು ಜಾಗತಿಕ ಪರಿಣಾಮಗಳನ್ನು ಹೊಂದಿರುವುದರಿಂದ ಇದು ಒಂದು ದೊಡ್ಡ ನಿರ್ಧಾರವಾಗಿದೆ. 1 is the right answer. ಯಾವ ದೇಶವು ಸೆಪ್ಟೆಂಬರ್ 9, 2022ರವರೆಗೆ ವಿದೇಶಿ ಕರೆನ್ಸಿಗಳ ಮಾರಾಟವನ್ನು ಸ್ಥಗಿತಗೊಳಿಸಿದೆ? ರಷ್ಯಾ ವಿದೇಶಿ ಕರೆನ್ಸಿಗಳ ಮಾರಾಟವನ್ನು ಸೆಪ್ಟೆಂಬರ್ 9, 2022ರವರೆಗೆ ಸ್ಥಗಿತಗೊಳಿಸಿದೆ. ರಷ್ಯಾದ ಕೇಂದ್ರ ಬ್ಯಾಂಕ್ನ ಹೇಳಿಕೆಯ ಪ್ರಕಾರ ಮಾರ್ಚ್ 9 ಮತ್ತು ಸೆಪ್ಟೆಂಬರ್ 9ರ ನಡುವೆ ಬ್ಯಾಂಕುಗಳು ವಿದೇಶಿ ಕರೆನ್ಸಿಗಳನ್ನು ನಾಗರಿಕರಿಗೆ ಮಾರಾಟ ಮಾಡಲು ಸಾಧ್ಯವಾಗುವುದಿಲ್ಲ. ಆದಾಗ್ಯೂ ರಷ್ಯನ್ನರು ವಿದೇಶಿ ಕರೆನ್ಸಿಗಳನ್ನು ಆ ವಿಂಡೋದಲ್ಲಿ ಸ್ಥಳೀಯ ರೂಬಲ್ ಘಟಕಕ್ಕೆ ಬದಲಾಯಿಸಲು ಸಾಧ್ಯವಾಗುತ್ತದೆ. ಉಕ್ರೇನ್ನಲ್ಲಿನ ಯುದ್ಧದ ನಂತರ ದೇಶದ ಮೇಲೆ ಭಾರೀ ಆರ್ಥಿಕ ನಿರ್ಬಂಧಗಳ ಮಧ್ಯೆ ಇದು ಬರುತ್ತದೆ. 2 is the right answer. ಯುನಿಸೆಫ್ನ ಉಕ್ರೇನ್ ಮನವಿಗೆ ಯಾವ ಟೆನ್ನಿಸ್ ಆಟಗಾರನು ವರ್ಷದ ಉಳಿದ ಪಂದ್ಯಾವಳಿಗಳಿಂದ ತನ್ನ ಬಹುಮಾನದ ಹಣವನ್ನು ನೀಡುವುದಾಗಿ ವಾಗ್ದಾನ ಮಾಡಿದನು? ಆಂಡಿ ಮುರ್ರೆ. ಮಾಜಿ ವಿಶ್ವದ ನಂಬರ್ 1 ಆಂಡಿ ಮುರ್ರೆ ಅವರು ಯುನಿಸೆಫ್ನ ಉಕ್ರೇನ್ ಮನವಿಗೆ ವರ್ಷದ ಉಳಿದ ಟೆನ್ನಿಸ್ ಪಂದ್ಯಾವಳಿಗಳಿಂದ ತಮ್ಮ ಬಹುಮಾನದ ಹಣವನ್ನು ದಾನ ಮಾಡಲು ವಾಗ್ದಾನ ಮಾಡಿದ್ದಾರೆ. ರಷ್ಯಾದ ಉಕ್ರೇನ್ ಆಕ್ರಮಣದ ನಂತರ ಸಂಘರ್ಷದಿಂದ ಸಂತ್ರಸ್ತರಿಗೆ ಸಹಾಯ ಮಾಡಲು ಬ್ರಿಟಿಷ್ ಟೆನ್ನಿಸ್ ತಾರೆ ಯುನಿಸೆಫ್ನೊಂದಿಗೆ ಕೆಲಸ ಮಾಡುತ್ತಿದ್ದಾರೆ. 2 is the right answer. ಕೇಂದ್ರ ಸಚಿವ ಸಂಪುಟವು ಯಾವ ಸಚಿವಾಲಯದ ಆಡಳಿತದ ವ್ಯಾಪ್ತಿಯ ಅಡಿಯಲ್ಲಿ ಸಂಪೂರ್ಣ ಭಾರತ ಸರ್ಕಾರದ ಒಡೆತನದ ಕಂಪನಿಯಾಗಿ ನ್ಯಾಷನಲ್ ಲ್ಯಾಂಡ್ ಮಾನಿಟೈಸೇಷನ್ ಕಾರ್ಪೊರೇಷನ್ NLMCಯನ್ನು ಸ್ಥಾಪಿಸಲು ಅನುಮೋದಿಸಿದೆ? ಹಣಕಾಸು ಸಚಿವಾಲಯ. ವಿಶೇಷ ಉದ್ದೇಶದ ವಾಹನವಾಗಿ ಸ್ಪೆಷಲ್ ಪರ್ಪೋಸ್ ವೆಹಿಕಲ್ SPV ನ್ಯಾಷನಲ್ ಲ್ಯಾಂಡ್ ಮಾನಿಟೈಸೇಷನ್ ಕಾರ್ಪೊರೇಷನ್ NLMC ಎಂಬ ಹೊಸ ಕಂಪನಿಯನ್ನು ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. NLMC ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳು, CPSEಗಳು ಮತ್ತು ಇತರ ಸರ್ಕಾರಿ ಏಜೆನ್ಸಿಗಳ ಹೆಚ್ಚುವರಿ ಭೂಮಿ ಮತ್ತು ಕಟ್ಟಡ ಆಸ್ತಿಗಳನ್ನು ಖಾಸಗೀಕರಣಗೊಳಿಸಲಾಗುತ್ತದೆ. NLMC ಭಾರತ ಸರ್ಕಾರದ ಸಂಪೂರ್ಣ ಸ್ವಾಮ್ಯದ ಕಂಪನಿಯಾಗಿರುತ್ತದೆ. ಇದನ್ನು ಹಣಕಾಸು ಸಚಿವಾಲಯದ ಆಡಳಿತ ವ್ಯಾಪ್ತಿಯ ಅಡಿಯಲ್ಲಿ ಸ್ಥಾಪಿಸಲಾಗುವುದು. NLMCಯ ಆರಂಭಿಕ ಅಧಿಕೃತ ಷೇರು ಬಂಡವಾಳ ರು. 5,000 ಕೋಟಿ ಮತ್ತು ಪಾವತಿಸಿದ ಷೇರು ಬಂಡವಾಳ ರು. 150 ಕೋಟಿ ಆಗಿದೆ. 1 is the right answer. SL ನಾರಾಯಣನ್ ಯಾವ ಕ್ರೀಡಾಕೂಟದ ಭಾರತೀಯ ಆಟಗಾರ? ಚೆಸ್ನಲ್ಲಿ ಮಾರ್ಚ್ 8, 2022ರಂದು ಇಟಲಿಯಲ್ಲಿ ನಡೆದ ಗ್ರಾಂಡ್ ಸ್ಕಾಚಿ ಕ್ಯಾಟೋಲಿಕಾ ಇಂಟರ್ನ್ಯಾಷನಲ್ ಓಪನ್ನಲ್ಲಿ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ SL ನಾರಾಯಣನ್ ಅವರನ್ನು ವಿಜೇತರೆಂದು ಘೋಷಿಸಲಾಯಿತು. ಏತನ್ಮಧ್ಯೆ ಇನ್ನೊಬ್ಬ ಭಾರತೀಯ R ಪ್ರಜ್ಞಾನಂದ 2ನೇ ಸ್ಥಾನ ಪಡೆದರು. ತಿರುವನಂತಪುರಂನ 24 ವರ್ಷದ SL ನಾರಾಯಣನ್ ಅವರು
2015ರಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನು ಪಡೆದರು ಮತ್ತು ಭಾರತದ 41ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. 1 ಈಸ್ ದಿ ರೈಟ್ ಆನ್ಸರ್. ಇಂದಿನ ರಸಪ್ರಶ್ನೆ. ಪ್ರಶ್ನೆ 1. ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಯಾವುದು? ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಯಾವುದು? ಪ್ರಶ್ನೆ 2. 6 ಬಾರಿ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ ಆದ ಭಾರತೀಯ ಮಹಿಳಾ ಬಾಕ್ಸರ್ ಯಾರು? 6 ಬಾರಿ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ ಆದ ಭಾರತೀಯ ಮಹಿಳಾ ಬಾಕ್ಸರ್ ಯಾರು? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.